ಟೈಟಲ್ ಮತ್ತು ಥಂಬ್ನೇಲ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರಬಹುದು. ನಾವು ಇವತ್ತು ಅನಲೈಸ್ ಮಾಡಲು ಹೊರಟಿರುವುದು NBFC ಸೆಕ್ಟರ್ನ ಸ್ಟಾಕ್ ಆಗಿರುತ್ತದೆ ಎಂದು. ಹಾಗಿದ್ರೆ NBFC ಸೆಕ್ಟರ್ನ ಗ್ರೋತನ್ನು ನೋಡೋಣ. ಭಾರತದಲ್ಲಿ 2020ಯಲ್ಲಿ NBFC ಸೆಕ್ಟರ್ನ ಟೋಟಲ್ ಅಸೆಟ್ ಸೈಜ್ 36 lakh crore rupees ಇತ್ತು. 2022 ಅಲ್ಲಿ ಗ್ರೋ ಆಗಿ 54 lakh crore rupees ಆಗಿದೆ. NBFC ಸೆಕ್ಟರ್ನ ಟೋಟಲ್ ಅಸೆಟ್ ಸೈಜ್ ಫೈನಾನ್ಷಿಯಲ್ ಇಯರ್ 2020 ಇಂದ 2025 ವರೆಗೆ 18% CAGRನಲ್ಲಿ ಗ್ರೋ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೈನಾನ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಅನಾಲಿಸಿಸ್ ಮಾಡಬೇಕು ಅಂತ ಇರುವ ಕಂಪನಿ ಬೇಡ್ ಪಿನ್ಸರ್ ಲಿಮಿಟೆಡ್. ಇದು ಒಂದು NBFC ಸೆಕ್ಟರ್ನ ಮೈಕ್ರೋ ಕ್ಯಾಪ್ ಕಂಪನಿಯಾಗಿದೆ. ಬೇಡ್ ಪಿನ್ಸರ್ ಲಿಮಿಟೆಡನ್ನು ಮೊದಲು ಬೇಡ್ ಲೀಸಿಂಗ್ ಆ್ಯಂಡ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಅಂತ ಕರೆಯಲಾಗುತ್ತಿತ್ತು. ಜುಲೈ 2022ನಲ್ಲಿ ಬೇಡ್ ಪಿನ್ಸರ್ ಲಿಮಿಟೆಡ್ ಅಂತ ಚೇಂಜ್ ಮಾಡಲಾಗಿದೆ. ಈ ಕಂಪನಿಯ ಹೆಡ್ ಕ್ವಾರ್ಟರ್ ಜೈಪುರ್ನಲ್ಲಿದೆ. ಈ ಕಂಪನಿಯು RBI ಜೊತೆ ರಿಜಿಸ್ಟರ್ ಆಗಿರುವ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯಾಗಿದ್ದು, ಈ ಕಂಪನಿಯು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ, ವೆಹಿಕಲ್ ಫೈನಾನ್ಸಿಂಗ್ ಮತ್ತು SME ಲೋನ್ಗಳನ್ನು ಆಫರ್ ಮಾಡುತ್ತದೆ. ಇವಾಗ ಭಾರತದ MSME ಸೆಗ್ಮೆಂಟ್ನಲ್ಲಿ NBFC ಸೆಕ್ಟರ್ನ ಪಾತ್ರ ಯಾವ ರೀತಿ ಇದೆ ಅಂತ ನೋಡೋಣ. ಮಾರ್ಚ್ 2020 ಪ್ರಕಾರ MSME ಸೆಗ್ಮೆಂಟ್ಗೆ NBFC ಸೆಕ್ಟರ್ ಕಡೆಯಿಂದ 2.49 lakh crore rupees ಸಾಲವನ್ನು ನೀಡಲಾಗಿದೆ. ಟೋಟಲ್ MSME ಸೆಗ್ಮೆಂಟ್ಗೆ ನೀಡಿರುವ ಸಾಲದಲ್ಲಿ 17% NBFC ಸೆಕ್ಟರ್ ನೀಡಿತ್ತು. ಫೈನಾನ್ಷಿಯಲ್ ಇಯರ್ 2017ನಲ್ಲಿ ಭಾರತದ GDPಯಲ್ಲಿ MSME ಸೆಗ್ಮೆಂಟ್ನ ಕಾಂಟ್ರಿಬ್ಯೂಷನ್ 31% ಇತ್ತು. ಫೈನಾನ್ಷಿಯಲ್ ಇಯರ್ 2025 ವರೆಗೆ ಗ್ರೋ ಆಗಿ 50% ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಈ ಗ್ರೋತ್ ಜರ್ನಿಯಲ್ಲಿ NBFC ಸೆಕ್ಟರ್ನ ಪಾತ್ರ ಅತಿ ಮುಖ್ಯವಾಗಿರಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಇವಾಗ ಭಾರತದ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಗ್ರೋತ್ ಮತ್ತು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿಯಲ್ಲಿ NBFC ಸೆಕ್ಟರ್ನ ಪಾತ್ರ ಯಾವ ರೀತಿ ಇದೆ ಅಂತ ನೋಡೋಣ. NBFC ಸೆಕ್ಟರ್ಗಳಿಗೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ತುಂಬ ಮುಖ್ಯವಾಗಿರುತ್ತದೆ. ICRA ರಿಪೋರ್ಟ್ ಪ್ರಕಾರ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಕ್ರೆಡಿಟ್ ಭಾರತದಲ್ಲಿ ಫೈನಾನ್ಷಿಯಲ್ ಇಯರ್ 2020 ಇಂದ 2025 ವರೆಗೆ 22% CAGRನಲ್ಲಿ ಗ್ರೋ ಆಗಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಲಾಗುತ್ತಿದೆ. 22% CAGR ತುಂಬ ಒಳ್ಳೆಯ ಗ್ರೋತ್ ಎಂದು ಒಪ್ಪಿಕೊಳ್ಳಲಾಗಿದೆ. ಅನ್ಸೆಕ್ಯೂರ್ಡ್ ಲೋನ್ಗೆ ಕಂಪೇರ್ ಮಾಡಿದರೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಸೆಕ್ಯೂರ್ಡ್ ಲೆಂಡಿಂಗ್ ಪ್ರಾಡಕ್ಟ್ ಆಗಿರುತ್ತದೆ ಮತ್ತು ಲೋ ರಿಸ್ಕ್ ಪ್ರೊಫೈಲನ್ನು ಹೊಂದಿದೆ. RBI ಡಾಟಾ ಪ್ರಕಾರ ಮಾರ್ಚ್ 2020ಯಲ್ಲಿ NBFC ಸೆಕ್ಟರ್ 2.55 lakh crore rupees ಕ್ರೆಡಿಟನ್ನು ಲೋನ್ ಅಗೇನೆಸ್ಟ್ ಪ್ರಾಪರ್ಟಿಯಾಗಿ ನೀಡಿದೆ. ಅಂದರೆ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿಯ ಟೋಟಲ್ ಕ್ರೆಡಿಟ್ನಲ್ಲಿ NBFC ಸೆಕ್ಟರ್ 21% ಕ್ರೆಡಿಟನ್ನು ನೀಡಿದೆ. ಇವಾಗ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ ಗ್ರೋತ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ನಲ್ಲಿ NBFC ಸೆಕ್ಟರ್ನ ಪಾತ್ರ ಯಾವ ರೀತಿ ಇದೆ ಅಂತ ನೋಡೋಣ. ವೆಹಿಕಲ್ ಲೋನ್ ಸೆಗ್ಮೆಂಟನ್ನು ಬ್ಯಾಂಕುಗಳು ಡಾಮಿನೇಟ್ ಮಾಡ್ತಿವೆ. ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ ಪಾಸಿಟಿವ್ ಔಟ್ಲುಕ್ಕನ್ನು ಹೊಂದಿದೆ, ಏಕೆಂದರೆ ಇಂಡಿಯನ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಪುಷ್ ನೀಡ್ತಿದೆ ಮತ್ತು ಭಾರತದ ಲಾಜಿಸ್ಟಿಕ್ ಮತ್ತು ಇ-ಕಾಮರ್ಸ್ ಸರ್ವಿಸ್ಗಳು ಇನ್ಕ್ರೀಸ್ ಆಗ್ತಿವೆ. ಭಾರತ ಸರ್ಕಾರವು ಹೈವೇ ಮತ್ತು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆದಂತಹ ಭಾರತ್ಮಾಲಾ ಪರಿಯೋಜನಾ ಎಂಬ ಪ್ರಾಜೆಕ್ಟ್ಗೆ ಒತ್ತು ನೀಡುವುದರಿಂದ ಕಮರ್ಷಿಯಲ್ ವೆಹಿಕಲ್ ಡಿಮಾಂಡ್ ಜಾಸ್ತಿ ಆಗಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಲಾಗುತ್ತಿದೆ. ICRA ರಿಪೋರ್ಟ್ ಪ್ರಕಾರ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ ಸೆಗ್ಮೆಂಟ್ ಫೈನಾನ್ಷಿಯಲ್ ಇಯರ್ 2020 ಇಂದ 2025 ವರೆಗೆ 8-10% CAGRನಲ್ಲಿ ಗ್ರೋ ಆಗಬಹುದು ಎಂದು ಎಕ್ಸ್ಪೆಕ್ಟ್ ಮಾಡಲಾಗುತ್ತಿದೆ. ಮಾರ್ಚ್ 2020ಯಲ್ಲಿ NBFC ಸೆಕ್ಟರ್ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸಿಂಗ್ ಸೆಗ್ಮೆಂಟ್ಗೆ 2.75 lakh crore rupees ಕ್ರೆಡಿಟನ್ನು ನೀಡಿದೆ. ಅಂದರೆ ಟೋಟಲ್ ಕಮರ್ಷಿಯಲ್ ವೆಹಿಕಲ್ ಕ್ರೆಡಿಟ್ನಲ್ಲಿ 22% ಕ್ರೆಡಿಟನ್ನು ನೀಡಿದೆ. ಇವಾಗ ಭಾರತದ ಎಕನಾಮಿಕ್ ಮತ್ತು ಕ್ರೆಡಿಟ್ ಗ್ರೋತನ್ನು ನೋಡೋಣ. COVID-19 ಪ್ಯಾಂಡಮಿಕ್ ಥರ್ಡ್ ವೇವ್ ನಂತರ ಭಾರತದ ಬಿಸ್ನೆಸ್ಗಳು ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಆಗ್ತಿವೆ. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಇಂಡಿಯಾದ ಎಕಾನಮಿ 6.9% ಗ್ರೋ ಆಗಬಹುದು ಮತ್ತು ಫೈನಾನ್ಷಿಯಲ್ ಇಯರ್ 2024ನಲ್ಲಿ 6.3% ಗ್ರೋ ಆಗಬಹುದು ಎಂದು ವರ್ಲ್ಡ್ ಬ್ಯಾಂಕ್ ಫೋರ್ಕಾಸ್ಟ್ ಮಾಡ್ತಿದೆ. ಭಾರತದಲ್ಲಿ ಯಂಗ್ ವರ್ಕ್ಫೋರ್ಸ್ ಜಾಸ್ತಿ ಇರುವುದರಿಂದ ಮುಂಬರುವ ವರ್ಷಗಳಲ್ಲಿ ಇಂಡಿಯನ್ ಎಕಾನಮಿ ಗ್ರೋ ಆಗಲು ಮೇಜರ್ ಅಡ್ವಾಂಟೇಜ್ ಆಗಿದೆ. ಇಂಡಿಯನ್ ಗೌರ್ಮೆಂಟ್ ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಎಂಬ ಇನಿಷಿಯೇಟಿವ್ ಮೇಲೆ ಫೋಕಸ್ ಮಾಡುತ್ತಿರುವುದರಿಂದ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಕ್ನಾಲಜಿ ಸೆಕ್ಟರ್ ಗ್ರೋ ಆಗಬಹುದು ಎಂದು ಫೋರ್ಕಾಸ್ಟ್ ಮಾಡಲಾಗುತ್ತಿದೆ. ಇಂಡಿಯನ್ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್, ರೋಡ್, ರೈಲ್ವೆ, ಏರ್ಪೋರ್ಟ್ಸ್
ಮತ್ತು ಪೋರ್ಟ್ಸ್ ಇವುಗಳ ಮೇಲೂ ಕೂಡ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಇವಾಗ ಬೇಡ್ ಪಿನ್ಸರ್ ಲಿಮಿಟೆಡ್ ಕಂಪನಿಯ ಓವರ್ ವ್ಯೂವನ್ನು ನೋಡೋಣ. ಈ ಕಂಪನಿಯು 37 ಬ್ರಾಂಚ್ ಆಫೀಸ್ನೊಂದಿಗೆ ರಾಜಸ್ಥಾನ್ ಮತ್ತು ರೀಸೆಂಟಾಗಿ ಮಧ್ಯಪ್ರದೇಶನಲ್ಲಿ ಆಪರೇಟ್ ಮಾಡ್ತಿದೆ. Q3 ಫೈನಾನ್ಷಿಯಲ್ ಇಯರ್ 2024 ವರೆಗೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಸ್ಟೇಟ್ಗಳಿಗೆ ಎಂಟರ್ ಮಾಡುವ ಪ್ಲಾನ್ ಮಾಡಿಕೊಂಡಿದೆ. ಫೈನಾನ್ಷಿಯಲ್ ಇಯರ್ 2025 ಎಂಡ್ವರೆಗೆ ಬ್ರಾಂಚ್ ಆಫೀಸ್ಗಳ ಸಂಖ್ಯೆಯನ್ನು 75ಕ್ಕೆ ಏರಿಸಬೇಕು ಎಂದು ಪ್ಲಾನ್ ಮಾಡಿಕೊಂಡಿದೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಯರ್ 2023ಯಲ್ಲಿ 305 crore rupees ಇತ್ತು. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 2025 ವರೆಗೆ 600 crore rupees ರೀಚ್ ಆಗಬೇಕು ಅಂತ ಟಾರ್ಗೆಟ್ ಇಟ್ಟುಕೊಂಡಿದೆ. ಇವಾಗ ಈ ಕಂಪನಿಯ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಅನ್ನು ನೋಡೋಣ. ಈ ಕಂಪನಿಯ ಟೋಟಲ್ ಅಸೆಟ್ ಮ್ಯಾನೇಜ್ಮೆಂಟ್ನಲ್ಲಿ MSME ಮತ್ತು ಮಾರ್ಟ್ಗೇಜಸ್ ಲೋನ್ 93% ಇದೆ. 7% ವೆಹಿಕಲ್ ಲೋನ್ ಇದೆ. ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 268 crore rupees ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ 305 crore rupees ಆಗಿದೆ. ಈ ಕಂಪನಿಯು MSME ಮತ್ತು ಮಾರ್ಟ್ಗೇಜಸ್ ಲೋನ್ ಕೆಟಗರಿ ಅಂಡರ್ನಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ವೆಂಡರ್ಸ್, ಸ್ಮಾಲ್ ಶಾಪ್ ಓನರ್ಸ್, ಡೈರಿ ಆಪರೇಟರ್ಗಳಿಗೆ ಲೋನನ್ನು ನೀಡ್ತಾ ಇದೆ. ವೆಹಿಕಲ್ ಲೋನ್ ಕೆಟಗರಿ ಅಂಡರ್ನಲ್ಲಿ ಟ್ರ್ಯಾಕ್ಟರ್ ಲೋನ್, ಕಮರ್ಷಿಯಲ್ ವೆಹಿಕಲ್ ಲೋನ್, ಪರ್ಸನಲ್ ವೆಹಿಕಲ್ ಲೋನನ್ನು ನೀಡ್ತಾ ಇದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 9.7% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಗ್ರೋ ಆಗಿ 10.3% ಆಗಿದೆ. NBFCಗಳಿಗಾಗಲಿ ಅಥವಾ ಬ್ಯಾಂಕುಗಳಿಗಾಗಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಗ್ರೋ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ಕಲೆಕ್ಷನ್ ಎಫಿಷಿಯನ್ಸಿ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 93% ಇತ್ತು. ಫೈನಾನ್ಷಿಯಲ್ ಇಯರ್ 2021 ಮತ್ತು 2022ನಲ್ಲಿ ಕಲೆಕ್ಷನ್ ಎಫಿಷಿಯನ್ಸಿ ಡಿಕ್ರೀಸ್ ಆಗಿತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಸ್ಟ್ರಾಂಗ್ ಆಗಿ 95% ಆಗಿದೆ. 14 ಆಕ್ಟಿವ್ ಲೆಂಡರ್ಸ್ ಜೊತೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇಟ್ಟುಕೊಂಡಿದೆ ಮತ್ತು ವೆಲ್ ಡೈವರ್ಸಿಫೈಡ್ ಲೆಂಡರ್ಸ್ ಜೊತೆ ರಿಲೇಷನ್ಶಿಪ್ ಇಟ್ಟುಕೊಂಡಿದೆ. ಅಂದರೆ NBFC, PSU ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳೊಂದಿಗೆ ರಿಲೇಷನ್ಶಿಪ್ ಇಟ್ಟುಕೊಂಡಿದೆ. ಇವಾಗ ಬಾರೋವಿಂಗ್ಸ್ ಪ್ರೊಫೈಲ್ ಯಾವ ರೀತಿ ಇದೆ ಅಂತ ನೋಡೋಣ. ಟೋಟಲ್ ಬಾರೋವಿಂಗ್ಸ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 189 crore rupees ಇತ್ತು ಮತ್ತು ಆವರೇಜ್ ಕಾಸ್ಟ್ ಆಫ್ ಬಾರೋವಿಂಗ್ 13.4% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಟೋಟಲ್ ಬಾರೋವಿಂಗ್ಸ್ ಡಿಕ್ರೀಸ್ ಆಗಿ 171 crore rupees ಆಗಿದೆ ಮತ್ತು ಆವರೇಜ್ ಕಾಸ್ಟ್ ಆಫ್ ಬಾರೋವಿಂಗ್ಸ್ ಡಿಕ್ರೀಸ್ ಆಗಿ 11.9% ಆಗಿದೆ. ಈ ಕಂಪನಿಯು 171 crore rupees ಟೋಟಲ್ ಬಾರೋವಿಂಗ್ಸ್ನಲ್ಲಿ 96% ಟರ್ಮ್ ಲೋನ್ ಮತ್ತು 4% ಕ್ಯಾಶ್ ಕ್ರೆಡಿಟ್ನಿಂದ ಬಾರೋವಿಂಗ್ ಮಾಡಿದೆ. ಇವಾಗ ಈ ಕಂಪನಿಯ ಕೆಲವೊಂದು ಆಪರೇಟಿಂಗ್ ಮೆಟ್ರಿಕ್ಸ್ ಮತ್ತು ರೇಷಿಯೋಗಳನ್ನು ಗಮನಿಸೋಣ. ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 268 crore rupees ಇತ್ತು ಮತ್ತು ಆವರೇಜ್ ಲೆಂಡಿಂಗ್ ರೇಟ್ 24% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 305 crore rupees ಆಗಿದೆ. ಯಾವುದೇ NBFCಗಾಗಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಆವರೇಜ್ ಲೆಂಡಿಂಗ್ ರೇಟ್ 22% ಆಗಿದೆ. ಟೋಟಲ್ ಬಾರೋವಿಂಗ್ ಮತ್ತು ಆವರೇಜ್ ಕಾಸ್ಟ್ ಆಫ್ ಬಾರೋವಿಂಗ್ಸ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ ಹೈ ಇತ್ತು. ಟೋಟಲ್ ಬಾರೋವಿಂಗ್ಸ್ 189 crore rupees ಇತ್ತು ಮತ್ತು ಆವರೇಜ್ ಕಾಸ್ಟ್ ಆಫ್ ಬಾರೋವಿಂಗ್ಸ್ 13.4% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಎರಡೂ ಕೂಡ ಡಿಕ್ರೀಸ್ ಆಗಿದೆ. ಟೋಟಲ್ ಬಾರೋವಿಂಗ್ಸ್ 171 crore rupees ಮತ್ತು ಆವರೇಜ್ ಕಾಸ್ಟ್ ಆಫ್ ಬಾರೋವಿಂಗ್ಸ್ 11.9% ಆಗಿದೆ. ಕಾಸ್ಟ್ ಆಫ್ ಬಾರೋವಿಂಗ್ಸ್ ಕಡಿಮೆಯಾಗುವುದು ಕಂಪನಿಗೆ ಒಳ್ಳೆಯದಾಗಿರುತ್ತದೆ. ಈ ಕಂಪನಿಯು ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 80 crore rupees ಪ್ರೆಸ್ ಲೋನನ್ನು ನೀಡಿತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ 113 crore rupees ಪ್ರೆಸ್ ಲೋನನ್ನು ನೀಡಿದೆ. ಗ್ರಾಸ್ ಆ್ಯಂಡ್ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಫೈನಾನ್ಷಿಯಲ್ ಇಯರ್ 2020ಯಿಂದ ಕಡಿಮೆಯಾಗುತ್ತಾ ಬಂದಿದೆ. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ 2.9% ಇದೆ. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ 0.6% ಇದೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಡಿಫಾಲ್ಟ್ ಆದಂಥ ಲೋನ್ ಆಗಿರುತ್ತದೆ. ಯಾವುದೇ ಬ್ಯಾಂಕಿಗಾಗಲಿ ಅಥವಾ NBFCಗಾಗಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಡಿಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ನೆಕ್ಸ್ಟ್ ಕ್ಯಾಪಿಟಲ್ ಅಡಕ್ವೇಸಿ ರೇಷಿಯೋ. ಕ್ಯಾಪಿಟಲ್ ಅಡಕ್ವೇಸಿ ರೇಷಿಯೋ ಅಂದರೆ ಕಂಪನಿಯ ಕ್ಯಾಪಿಟಲ್ಗೆ ಹೋಲಿಸಿದರೆ ಈ ಕಂಪನಿಯು ಎಷ್ಟು ರಿಸ್ಕನ್ನು ಹೊಂದಿದೆ ಎಂದು ತಿಳಿಸುತ್ತದೆ. ಕಂಪನಿಯ ಕ್ಯಾಪಿಟಲ್ ಅಡಕ್ವೇಸಿ ರೇಷಿಯೋ 2020ಯಲ್ಲಿ 41% ಇತ್ತು. 2023ಯಲ್ಲಿ ಜಾಸ್ತಿಯಾಗಿ 50% ಆಗಿದೆ. ಇದರಿಂದ ನಮಗೆ ಈ ಕಂಪನಿಯು ಹೈ ರಿಸ್ಕನ್ನು ಹೊಂದಿದೆ ಎಂದು ತಿಳಿಯುತ್ತದೆ. ಇನ್ಕಮ್ ಟು ಕಾಸ್ಟ್ ರೇಷಿಯೋ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 1.34 ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಜಾಸ್ತಿಯಾಗಿ 1.81 ಆಗಿದೆ. ಯಾವುದೇ ಬ್ಯಾಂಕಿಗಾಗಲಿ ಅಥವಾ NBFCಗಾಗಲಿ ಇನ್ಕಮ್ ಟು ಕಾಸ್ಟ್ ರೇಷಿಯೋ ಕಡಿಮೆ ಮಾಡಿದರೆ ಗುಡ್ ಸೈನ್ ಆಗಿರುತ್ತದೆ. ಆದರೆ ಇಲ್ಲಿ ಇನ್ಕಮ್ ಟು ಕಾಸ್ಟ್ ರೇಷಿಯೋ ಹೆಚ್ಚಾಗುತ್ತಿದೆ. ಇನ್ಕಮ್ ಟು ಕಾಸ್ಟ್ ರೇಷಿಯೋ ಹೆಚ್ಚಾದರೆ ಪ್ರಾಫಿಟ್ ಇಂಪ್ಯಾಕ್ಟ್ ಆಗುತ್ತದೆ.
ರಿಟರ್ನ್ ಆನ್ ಅಸೆಟ್ಸ್ ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 2.3% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಗ್ರೋ ಆಗಿ 3.2% ಆಗಿದೆ. ಯಾವುದೇ ಕಂಪನಿಗಾಗಲಿ ROA ಗ್ರೋ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ಈ ಕಂಪನಿಯ ROAಯನ್ನು ದೇಶದ ಅತಿ ದೊಡ್ಡ NBFC ಆದಂಥ ಬಜಾಜ್ ಫೈನಾನ್ಸ್ಗೆ ಹೋಲಿಸಿ ನೋಡೋಣ. ಬಜಾಜ್ ಫೈನಾನ್ಸ್ನ ROA 4.72% ಇದೆ. ಈ ಕಂಪನಿಯ ROE ಇನ್ಕ್ರೀಸ್ ಆಗ್ತಿದೆ. ಫೈನಾನ್ಷಿಯಲ್ ಇಯರ್ 2020ಯಲ್ಲಿ 5.9% ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಇನ್ಕ್ರೀಸ್ ಆಗಿ 6.7% ಆಗಿದೆ. ROE ಕಂಪ್ಯಾರಿಟಿವ್ಲಿ ಕಡಿಮೆಯೇ ಇದೆ. ಯಾವುದೇ ಕಂಪನಿಗಾಗಲಿ ROE ಇನ್ಕ್ರೀಸ್ ಆಗುವುದು ಗುಡ್ ಸೈನ್ ಆಗಿರುತ್ತದೆ. ಇವಾಗ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡೋಣ. ಪ್ರಮೋಟರ್ಸ್ 34.80% ಸ್ಟೇಕನ್ನು ಹೊಂದಿದ್ದಾರೆ. ಬಾಡಿ ಕಾರ್ಪೊರೇಟ್ಸ್ 54.84% ಸ್ಟೇಕನ್ನು ಹೊಂದಿದ್ದಾರೆ. ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ 10.88% ಸ್ಟೇಕನ್ನು ಹೊಂದಿದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನನಗನ್ಸಿದ ಪ್ರಕಾರ ಅಷ್ಟೊಂದೇನು ಇಂಪ್ರೆಸಿವ್ ಆಗಿಲ್ಲ. ಇವಾಗ ಈ ಕಂಪನಿಯ ಫೈನಾನ್ಷಿಯಲ್ಸನ್ನು ನೋಡೋಣ. ರೆವೆನ್ಯೂ ಫೈನಾನ್ಷಿಯಲ್ ಇಯರ್ 2019ನಲ್ಲಿ 57.98 crore rupees ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ ಡಿಕ್ರೀಸ್ ಆಗಿ 54.85 crore rupees ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ 2019ನಲ್ಲಿ 9.71 crore rupees ಇತ್ತು. ಫೈನಾನ್ಷಿಯಲ್ ಇಯರ್ 2023ಯಲ್ಲಿ 10.38 crore rupees ಆಗಿದೆ. ಈ ಕಂಪನಿಯು ರೆವೆನ್ಯೂ ಆ್ಯಂಡ್ ಪ್ರಾಫಿಟನ್ನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಪೋಸ್ಟ್ ಮಾಡ್ತಿಲ್ಲ. ಈ ಕಂಪನಿಯ ಟ್ರೈಲಿಂಗ್ 12 ಮಂತ್ ಸೇಲ್ಸ್ ಗ್ರೋತ್ 10% ಇದೆ. ಟ್ರೈಲಿಂಗ್ 12 ಮಂತ್ ಪ್ರಾಫಿಟ್ ಗ್ರೋತ್ 18% ಇದೆ. 1 year ಸ್ಟಾಕ್ ರಿಟರ್ನ್ 75% ಇದೆ. ಲಾಸ್ಟ್ ಇಯರ್ ROE 7% ಇದೆ. ಇವಾಗ ಈ ಕಂಪನಿಯ ಫಂಡಮೆಂಟಲ್ಸನ್ನು ಗಮನಿಸೋಣ. ಮಾರ್ಕೆಟ್ ಕ್ಯಾಪ್ 468 crore rupees ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ 39 rupees ಇದೆ. ಸ್ಟಾಕ್ PE 45 ಇದೆ. ಇಂಡಸ್ಟ್ರಿ PE 33 ಇದೆ. ಇಂಡಸ್ಟ್ರಿ PEಗೆ ಹೋಲಿಸಿದರೆ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ. ಪೆಗ್ ರೇಷಿಯೋ 3.51 ಇದೆ. ಪೆಗ್ ರೇಷಿಯೋಗೆ ಹೋಲಿಸಿದರೂ ಸಹ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿದೆ. ROCE 10% ಇದೆ. ROE 6.90% ಇದೆ. ROCE ಮತ್ತು ROE ಕಂಪ್ಯಾರಿಟಿವ್ಲಿ ಕಡಿಮೆನೇ ಇದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 3.02 ಇದೆ. ನನಗನ್ನಿಸಿದ ಪ್ರಕಾರ ಪ್ರೈಸ್ ಟು ಬುಕ್ ವ್ಯಾಲ್ಯೂಗೆ ಹೋಲಿಸಿದರೆ ಸ್ಟಾಕ್ ಫೇರ್ಲಿ ವ್ಯಾಲ್ಯೂಡ್ ಆಗಿದೆ. ಇವಾಗ ಈ ಕಂಪನಿಯ ರಿಸ್ಕ್ಗಳನ್ನು ನೋಡೋಣ. ಒಂದು, ಈ ಕಂಪನಿಯು ರಿಲೇಟಿವ್ಲಿ ಸ್ಮಾಲ್ ಸ್ಕೇಲ್ ಆಫ್ ಬಿಸ್ನೆಸ್ನಲ್ಲಿ ಆಪ್ರೇಟ್ ಮಾಡ್ತಿದೆ ಮತ್ತು ಕಾಂಪಿಟೇಷನ್ ಜಾಸ್ತಿ ಇದೆ. ಇಲ್ಲಿ ಫಾರ್ಮಲ್ ಆ್ಯಂಡ್ ಇಂಫಾರ್ಮಲ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. 2, ಈ ಕಂಪನಿಯು 2 ರಾಜ್ಯಗಳಲ್ಲಿ ಮಾತ್ರ ಆಪ್ರೇಟ್ ಮಾಡುತ್ತಿರುವುದರಿಂದ ಜಿಯೋಗ್ರಾಫಿಕಲ್ ಕಾನ್ಸಂಟ್ರೇಷನ್ ರಿಸ್ಕ್ ಜಾಸ್ತಿ ಇದೆ. ಇವಾಗ ಕನ್ಕ್ಲೂಷನ್ಗೆ ಬರೋಣ. ಈ ಕಂಪನಿಯು ಮೈಕ್ರೋ ಕ್ಯಾಪ್ ಕಂಪನಿಯಾಗಿದೆ. ಆದ್ದರಿಂದ ಹೆವಿ ರಿಸ್ಕ್ ಇರುತ್ತದೆ ಮತ್ತು ಈ ಕಂಪನಿಯ ಬಗ್ಗೆ ಹೆಚ್ಚಿನ ಡಾಟಾ ಪಬ್ಲಿಕಲಿ ಅವೈಲೇಬಲ್ ಇಲ್ಲದಿರುವುದರಿಂದ ಹೆಚ್ಚಿನ ರಿಸರ್ಚ್ ಮಾಡಲು ರಿಟೇಲ್ ಇನ್ವೆಸ್ಟರ್ಗಳಿಗೆ ತೊಂದರೆಯಾಗುತ್ತದೆ. ನನಗನ್ನಿಸಿದ ಪ್ರಕಾರ ಇಂತಹ ಸ್ಟಾಕ್ಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಗಳು ಇನ್ವೆಸ್ಟ್ಮೆಂಟ್ ಮಾಡಬಾರದು. ಈ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಟುಕೊಂಡಿರಿ ಮತ್ತು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರಿ. ಕಂಪನಿಯು ಒಳ್ಳೆಯ ರೆವೆನ್ಯೂ ಆ್ಯಂಡ್ ಪ್ರಾಫಿಟನ್ನು ಪೋಸ್ಟ್ ಮಾಡಿದರೆ ಅಥವಾ DIIS ಮತ್ತು FIIs ಇಂಟ್ರೆಸ್ಟ್ ತೋರಿಸಿದರೆ ನೀವು ಈ ಸ್ಟಾಕ್ನಲ್ಲಿ ಇಂಟ್ರೆಸ್ಟ್ ತೋರಿಸಬಹುದು. ಈ ವಿಡಿಯೋವನ್ನು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿದ್ದು. ಈ ವಿಡಿಯೋವನ್ನು ಮತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಸ್ಟಾಕನ್ನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ತೆಗೆದುಕೊಳ್ಳಬೇಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.